ಕಾಂತರಾಜು ನೇತೃತ್ವದಲ್ಲಿ ಹಿಂದುಳಿದ ವರ್ಗಗಳ ಆಯೋಗ ನಡೆಸಿರುವ ಜಾತಿ ಜನಗಣತಿ ಅವೈಜ್ಞಾನಿಕವಾಗಿದ್ದು ಲಿಂಗಾಯತ ಸಮಾಜ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದೆ ಎಂದು ಜಾಗತಿಕ ಲಿಂಗಾಯತ ಮಹಾಸಭಾದ ರಾಜ್ಯ ಕಾರ್ಯದರ್ಶಿ ಕಿರಣ್ ಕುಮಾರ್ ಖಂಡ್ರೆ ಅವರು ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಟ್ಟಣದ ಭಾಲ್ಕಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾ ಮತ್ತು ರಾಷ್ಟ್ರೀಯ ಬಸವದಳ ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ತು, ಶರಣ ಸಾಹಿತ್ಯ ಪರಿಷತ್ತು, ವೀರಶೈವ ಲಿಂಗಾಯತ ವೇದಿಕೆ ಸೇರಿದಂತೆ ವಿವಿಧ ಲಿಂಗಾಯತ ಸಂಘಟನೆ ವತಿಯಿಂದ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಜಾತಿ ಜನಗಣತಿ ಮಾಡಿದ ಸರ್ಕಾರ ನೀತಿ ಅವೈಜ್ಞಾನಿಕವಾಗಿದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಲಿಂಗಾಯತ ಸಮಾಜವನ್ನು ಅಲ್ಪಸಂಖ್ಯಾತರನ್ನಾಗಿ ಮಾಡಲು ಹೊರಟಿದೆ ಎಂದು ತಮ್ಮ ಆಕ್ರೋಶ ಹೊರಹಾಕಿದರು. ಜಾತಿ ಜನಗಣತಿಯಲ್ಲಿ ಲಿಂಗಾಯತ ಸಮಾಜವನ್ನು ಅಲ್ಪಸಂಖ್ಯಾತ ಎಂದು ಬಿಂಬಿಸುತ್ತಿರುವ ಸರ್ಕಾರ ಮುಸ್ಲಿಮರಿಗೆ ನೀಡುತ್ತಿರುವ ಅಲ್ಪಸಂಖ್ಯಾತ ಸೌಲಭ್ಯ ಲಿಂಗಾಯತರಿಗೂ ಕೂಡ ನೀಡಲಿ. ರಾಜ್ಯದಲ್ಲಿ ಬಹುಸಂಖ್ಯಾತರಾಗಿರುವ ಮುಸ್ಲಿಮರ ಸರ್ಕಾರಿ ಸೌಲಭ್ಯಗಳನ್ನು ನಿಲ್ಲಿಸಲಿ ಎಂದು ಕಿರಣ್ ಕುಮಾರ್ ಖಂಡ್ರೆ ಅವರು ಮಾತನಾಡಿ ತಿಳಿಸಿದರು. ಇದೇ ವೇಳೆ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷ ಶ್ರೀಕಾಂತ್ ಬೋರಾಳೆ ಮಾತನಾಡಿ, ಲಿಂಗಾಯತರಲ್ಲಿ ಸುಮಾರು 99 ಒಳ ಪಂಗಡಗಳಿವೆ. ಧರ್ಮದ ಆಧಾರದಲ್ಲಿ ನೋಡಿದಾಗ ರಾಜ್ಯದಲ್ಲಿ ಲಿಂಗಾಯತರೇ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿದ್ದಾರೆ. ಆದರೆ ಮುಸ್ಲಿಮರ ತುಷ್ಟೀಕರಣ ರಾಜಕಾರಣ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಿದೆ ಎಂದು ತೋರಿಸುತ್ತಿರುವುದು ಖಂಡನೀಯವಾಗಿದೆ ಎಂದು ತಿಳಿಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಗುಂಡಪ್ಪ ಸಂಗಮಕರ್, ರಾಷ್ಟ್ರೀಯ ಬಸವದಳದ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಡೋಣಗಾಪುರೆ, ವೀರಶೈವ ಲಿಂಗಾಯತ ವೇದಿಕೆಯ ಮನ್ಮಥ ಸ್ವಾಮಿ, ಶರಣ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಪ್ರೊಫೆಸರ್ ಶಂಭುಲಿಂಗ ಕಾಮಣ್ಣ ಸೇರಿದಂತೆ ಇನ್ನಿತರರು ಇದ್ದರು. ಇವತ್ತೇನು ಸರ್ಕಾರ ಹಿಂದುಳಿದ ಆಯೋಗದ ಜಾತಿ ಗಣತಿಯ ಸಮೀಕ್ಷೆಯನ್ನು ಮುಂದಿಟ್ಟುಕೊಂಡು ಈ ಜಾತಿ ಗಣತಿಯಲ್ಲಿ ಬಹುಸಂಖ್ಯಾತರು ನಾವು ಲಿಂಗಾಯತರಲ್ಲಿದ್ದೇವೆ. ಕರ್ನಾಟಕದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಉಳ್ಳಂತ ಯಾವುದಾದ್ರೂ ಇದ್ದರೆ ಅದು ಲಿಂಗಾಯತರು ಹಾಗೂ ಒಕ್ಕಲಿಗ ಜನಾಂಗ. ಈ ಎರಡು ಜನಾಂಗ ಕರ್ನಾಟಕದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಉಳ್ಳವರಾಗಿದ್ದಾರೆ. ಆದರೆ ಸರ್ಕಾರ ಸಮೀಕ್ಷೆಯಲ್ಲಿ 1,20,00,000 ಕರ್ನಾಟಕದಲ್ಲಿ ಜನಸಂಖ್ಯೆ ಲಿಂಗಾಯತರಿದ್ದಾರೆ. ಆದರೆ ಸರ್ಕಾರ ಅಂಕಿಅಂಶಗಳ ಪ್ರಕಾರ 66 ಲಕ್ಷ ತೋರಿಸ್ತಾರೆ. ಇದಕ್ಕೆ ನಾವು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತೀವಿ. ಸರ್ಕಾರ ಮನೆಯಲ್ಲಿ ಕುಂತು ತಯಾರು ಮಾಡಿದಂತೆ ಎಲ್ಲರೂ ಅಧಿಕಾರಿಗಳನ್ನು ಮನೆಯಲ್ಲಿ ಕರೆಸಿ ಅಥವಾ ಯಾವುದೊಂದು ಪ್ರವಾಸ ಮಂದಿರದಲ್ಲಿ ಕುಂತು ಆಯೋಗವನ್ನು ರೆಡಿ ಮಾಡಿದಂತೆ ಕಾಣಿಸ್ತಾ ಇದ್ದೇನೆ ನಾನು. ಯಾಕಂದ್ರೆ ಸಮೀಕ್ಷೆಯನ್ನು ಮನೆಗೆ ಹೋಗಿ ಎಲ್ಲಿ ಸಮೀಕ್ಷೆ ಮಾಡಿಲ್ಲ ಅಧಿಕಾರಿಗಳು. ಇಲ್ಲಿವರೆಗೆ ಯಾರಾದ್ರೂ ಆಗ ನಿಮ್ಗೆ ಕೇಳ್ತಾ ಇದ್ದೇವೆ, ನಿಮ್ಮ ಮನೆಗಾದ್ರೂ ಬಂದು ಯಾರಾದ್ರೂ ಬಂದು ಸಮೀಕ್ಷೆ ಮಾಡಿದ್ದಾರೆ ಜಾತಿ ಗಣತಿಯಲ್ಲಿ ಮಾಡಿಲ್ಲ ಅಂತಂದರೆ ಸರ್ಕಾರ ಯಾವ ಆಧಾರದ ಮೇಲೆ ಇದನ್ನು ಆಯೋಗವನ್ನು ತರಲು ಹೊರಟಿದೆ. ಅದಕ್ಕೋಸ್ಕರ ನಾವು ತೀವ್ರವಾಗಿ ವಿರೋಧ ವ್ಯಕ್ತಪಡಿಸ್ತೀನಿ ಲಿಂಗಾಯತ ಸಮಾಜ ವತಿಯಿಂದ. ಹಾಗೂ ನಾಡಿನ ಮಠಾಧೀಶರು, ಪೂಜ್ಯರು, ನಮ್ಮ ಪರಮ ಪೂಜ್ಯರಾದಂಥ ಭಾಲ್ಕಿಯ ಲಿಂಗಾಯತ ಮಠಾಧೀಶರು ಒಕ್ಕೂಟದ ಅಧ್ಯಕ್ಷರಾದಂಥ ಬಸವಲಿಂಗ ಪಡದೇವರಲ್ಲಿ ನಾನು ಪ್ರಕಟಣೆ ಮೂಲಕ ಅವರಲ್ಲಿ ಮಾಧ್ಯಮಗಳ ಮುಖಾಂತರ ಅವರನ್ನು ವಿನಂತಿ ಮಾಡಿಕೊಳ್ತೀನಿ. ಕೂಡಲೇ ಮಠಾಧೀಶರು ಎಚ್ಚೆತ್ತುಕೊಂಡು ಕೂಡಲೇ ಒಂದು ಸಭೆಯನ್ನು ಕರಿಬೇಕು. ಬೆಂಗಳೂರಲ್ಲಿ ಸಭೆಯನ್ನು ಕರೆದಿ ಆ ಸಭೆಯಲ್ಲಿ ಎಲ್ಲ ಜಾತಿ ಪಕ್ಷ ಭೇದ ಭಾವನೆಗಳನ್ನು ಮರೆತು ಕಾಂಗ್ರೆಸ್ ಪಕ್ಷವಾಗಿರ್ಬೋದು, ಬಿಜೆಪಿ ಪಕ್ಷ ಆಗಿರ್ಬೋದು, JDS ಪಕ್ಷ ಆಗಿರ್ಬೋದು, ಎಲ್ಲ ಶಾಸಕರನ್ನು ನಮ್ಮ ಸಮಾಜದ ಹಿತಕ್ಕಾಗಿ ಎಲ್ಲರನ್ನು ಕರೆದಿ ಸರ್ಕಾರದ ಮೇಲೆ ಒತ್ತಡ ತರಬೇಕಂತ ಹೇಳಿ ನಾನು ಪೂಜ್ಯರಲ್ಲಿ ನಾನು ಮನವಿ ಮಾಡ್ತೀನಿ. ಆದರೆ ಒಂದು ವೇಳೆ ಸರ್ಕಾರ ಈ ವರದಿಯನ್ನು ಜಾರಿ ತಂದರೆ ಬೀದಿಗಿಳಿದಿ ಹೋರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದ ಅಂತ ನಾನು ವೇದಿಕೆ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ. ನಾನು ಒಂದು ವೇಳೆ ಜಾರಿ ಆದರೆ ಇಡೀ ಕರ್ನಾಟಕದಾದ್ಯಂತ ಬಂದ್ ಆಚರಣೆ ಮಾಡುವಂಥ ಪರಿಸ್ಥಿತಿ ಬರ್ತದೆ. ಬಸವಾದಿ ಭಕ್ತರು ಬೀದಿಗಳು ಹೋರಾಟ ಮಾಡಬೇಕಾಗ್ತದ. ಮತ್ತು ನಾವೇನು ಆರಿಸಿ ಕಳಿಸಿದ ಜನಪ್ರತಿನಿಧಿಗಳೇ ನಮ್ಮ ಸಮಾಜದ ವತಿಯಿಂದ ಇದ್ದಂಥ ಶಾಸಕರಿರ್ಬೋದು, ಮಂತ್ರಿಗಳಿರ್ಬೋದು, MP ಗಳಿರ್ಬೋದು, ಅವರೆಲ್ಲರೂ ಕೂಡ ಸಿದ್ದರಾಮಯ್ಯ ಮೇಲೆ ಒತ್ತಡ ತಂದು ಇದನ್ನು ಅಲ್ಲಿಗೆ ನಿಲ್ಲಿಸಿ ಮತ್ತೊಮ್ಮೆ ಸಮೀಕ್ಷೆ ಮಾಡಬೇಕಂತ ಹೇಳಿ ನಾನು ವಿನಂತಿ ಮಾಡ್ತೀನಿ. ಮತ್ತು ಮುಂದೆ ಬರುವಂಥ ದಿನಗಳಲ್ಲಿ ನಾವು ನಮ್ಮ ಮುಖಂಡರ ಜೊತೆ, ಪೂಜ್ಯರ ಜೊತೆ ವಿಚಾರ ಮಾಡಿ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ನಿರ್ಮಾಣ ಮಾಡಬೇಕಾಗ್ತದೆ ಅಂತ ನಾನು ಪ್ರಕಟಣೆ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಕೂಡಲೇ ಸರ್ಕಾರ ಇದನ್ನೇನು ವರದಿದೆ ಅಲ್ಲಿಗೆ ತಟಸ್ಥವಾಗಿ ನಿಲ್ಲಿಸಬೇಕಂತ ನಾನು ಮಾಧ್ಯಮ ಮುಖಾಂತರ ಬೇಡ್ಕೊಳ್ತಾ ಇದ್ದೀನಿ. ಅವೈಜ್ಞಾನಿಕ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಅಂದರೆ ಈ ಒಂದು ಜಾತಿ ಸಮೀಕರಣದಲ್ಲಿ, ಜನಗಣತಿ ಜಾತಿ ಸಮೀಕರಣದಲ್ಲಿ ನಮ್ಮ ಲಿಂಗಾಯತ ಧರ್ಮದ ಒಳಪಂಗಡಗಳಲ್ಲಿ ಸುಮಾರು 99 ಒಳಪಂಗಡಗಳಿವೆ. ಅವುಗಳನ್ನೆಲ್ಲ ಹಂತವಾಗಿ ವಿಭಜನೆ ಮಾಡಿದ್ದಾರೆ.
ಅದೇ ಮುಖಾಂತರವಾಗಿ ಈ ಮುಸ್ಲಿಮ್ದಲ್ಲಿ ಸಾಕಷ್ಟು ಅಲ್ಲೆಲ್ಲ ಒಳಪಂಗಡಗಳಿವೆ, ಆದ್ರೆ ಅದಕ್ಕೆ ಯಾವುದೇ ರೀತಿಯಿಂದ ಅಲ್ಲಿ ಗೊಂದಲ ಮಾಡಲಿಲ್ಲ. ಅಂದರೆ ಇದನ್ನ ನಮ್ಮ ಧರ್ಮದಲ್ಲಿರ್ತಕ್ಕಂಥ ಒಳಪಂಗಡಗಳನ್ನು ಬೇರೆ 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 ರೀತಿಯನ್ನು ಮಾಡಿ ನಮ್ಮ ಜನಸಂಖ್ಯೆಯನ್ನು ಕಡಿಮೆ ಮಾಡುವ ಉದ್ದೇಶದಿರ್ಬೋದು ಅಥವಾ ಮುಸ್ಲಿಮ ಪುಷ್ಟೀಕರಣ ರೀತಿ ಇರ್ಬೋದು ಅಂತಕ್ಕಂಥ ಮಾತನ್ನು ನಮಗೆ ಅನುಮಾನ ಬರ್ತಾ ಇದೆ. ಅದರ ಸಲುವಾಗಿ ಅನೇಕ ರೀತಿ ಇವತ್ತು ಕ್ರಿಶ್ಚಿಯನ್ನಲ್ಲಿ ನೋಡಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ, ದಯಮಾಡಿ ತಾವು ಈ ವರದಿಯನ್ನು ಅಲ್ಲಿಗೆ ನಿಲ್ಲಿಸಬೇಕು. ಯಾವುದೇ ಕಾರಣಕ್ಕೂ ತಾವು ಸಂಪುಟದಲ್ಲಿ ಅನುಮೋದನೆ ಕೈ ಹಾಕಿದ್ರೆ ಅಂದರೆ ನೀವು ಉಳಿಯೋದಿಲ್ಲ, ನಿಮ್ಮ ಸರ್ಕಾರ ಉಳಿಯೋದಿಲ್ಲ ಮತ್ತು ನಿಮ್ಮ ಪಕ್ಷನೂ ಉಳಿಯೋದಿಲ್ಲ. ಈ ಲಿಂಗಾಯತರು ದಂಗೆ ಇದ್ರೆ ಸರ್ಕಾರ 24 ತಾಸಿನಲ್ಲಿ ಸರ್ಕಾರ ಉಳಿಯೋದಿಲ್ಲ ಅಂತಕ್ಕಂಥ ಮಾತನ್ನು ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡ್ರಿ, ವರದಿ ಬಂದು ಎಷ್ಟು ವರ್ಷ ಇದ್ದೀವಿ. ಸಿದ್ದರಾಮಯ್ಯ ಅವರಿದ್ದಾಗ ಹುಡುಗಿದಾಗ ವರದಿ ಅವಾಗೇ ಬಂದಿತ್ತು. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಹೋಗಿದ ಮೇಲೆ ಯಡಿಯೂರಪ್ಪ ಮುಖ್ಯಮಂತ್ರಿ ಬಂದರು, ಆಮೇಲೆ ಮತ್ತೆ ಕುಮಾರಸ್ವಾಮಿ ಅವರು ಬಂದರು, ಆಮೇಲೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ, ಮೂರು ಮುಖ್ಯಮಂತ್ರಿಗಳು ಆದರೂ ಕೂಡ ಈ ಆಯೋಗಕ್ಕೆ ಅವರು ಕೈ ಹೆಚ್ಚಿಲ್ಲ, ಈ ಆಯೋಗ ಅವರು ಒಪ್ಪಿಲ್ಲ. ಅಂದಮೇಲೆ ಈ ಆಯೋಗ ಹೀಗೆ ಯಾಕೆ ಉದ್ದೇಶಪೂರ್ವಕವಾಗಿ ತರ್ತಾ ಇತ್ತು? ನಮ್ಗೆ ಅನುಮಾನಕ್ಕೆ ಎಡೆಯಲ್ಲಿ ಮಾಡ್ಕೊಡ್ತಾ ಇದೆ ಅಂತಂದ್ರೆ ಮೂರು ಮುಖ್ಯಮಂತ್ರಿಗಳನ್ನು ಆದರೂ ಇದಕ್ಕೆ ಅವ್ರು ಎಂದೂ ಕೈ ಹೆಚ್ಚಿಲ್ಲ. ಇದು 11-12 ಸರ್ ಕಾಂತರಾಜು ನೇತೃತ್ವದಲ್ಲಿ ಹೌದು, ತಪ್ಪಾಗಿದೆ ಅಂತ, ಟೋಟಲಿ ತಪ್ಪಾಗಿದೆ ಸರ್, ಸಮೀಕ್ಷೆ ತಪ್ಪಾಗಿದೆ ಅಂತ. ನಮ್ಮ ಜನಸಂಖ್ಯೆ ಜನಗಣತಿ ಪ್ರಕಾರ ನೋಡಿದ್ರೆ 1 ಲಕ್ಷಕ್ಕಿಂತ ಹೆಚ್ಚಿಗಿತ್ತು, ಆಟೋಮೆಟಿಕ್ 66,000 ಬಂದು. ಈಗ ಉದಾಹರಣೆಗಾಗಿ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಬೀದರ್ ಜಿಲ್ಲೆಯಲ್ಲಿ ಬಹುಸಂಖ್ಯಾತರು ಯಾರಿದ್ದಾರೆ? ಲಿಂಗಾಯತರು ಮರಾಠರಿದ್ದಾರೆ. ಅಂದಮೇಲೆ ಮತ್ತೆ ಇದೇ ಒಂದು ಉದಾಹರಣೆ ಇಟ್ಟುಕೊಂಡು ಇಡೀ ಕರ್ನಾಟಕದಾದ್ಯಂತ ಸರ್ವೆ ಮಾಡಿ ಬಹುಸಂಖ್ಯಾತರಲ್ಲಿ ಬೀದರಲ್ಲಿ ಲಿಂಗಾಯತರಿದ್ದಾರೆ, ಮರಾಠರು ಬರ್ತಾರೆ, ಆಮೇಲೆ ಮುಸಲ್ಮಾನರು ಬರ್ತಾರೆ, ಆಮೇಲೆ ದಲಿತರು ಬರ್ತಾರೆ,